ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನಗಾದಂಥ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಷ್ಟೋ ಸಲ ನಾವು ಏನು ಮಾಡ್ತೀವಿ, ಕೆಲವೊಂದು ಜನಗಳನ್ನ ನಂಬಬೇಕು ನಂಬಾರ್ದು ಅನ್ನೋದಿರುತ್ತೆ. ಬಟ್ ನನಗೇನು ಇವತ್ತು ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ, ಇವತ್ತಿನ ವಿಡಿಯೋ ಖಂಡಿತ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ನಂತರ ಸುಮಾರು ಜನ ಮೋಸ ಹೋಗಿರೋರು ಇದ್ದಾರೆ ಆ್ಯಂಡ್ ಬೇರೆಯವ್ರು ಮೋಸ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಇವತ್ತಿನ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ನನ್ನ ಮಕ್ಕಳು 3 ಜನ ಅಂಗಡಿ ಹತ್ರ ಇದ್ವಿ. ಅಲ್ಲಿ ಒಬ್ಬರು ಕೊರವಂಜಿ ಹೇಳೋ ಅಂಥವ್ರು ಬಂದರು. ಅಂದರೆ ನಾನು ಶಾಸ್ತ್ರ ಹೇಳೋದು ಅದನ್ನೆಲ್ಲ ಅಷ್ಟೊಂದು ನಂಬಲ್ಲ. ದೇವ್ರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ದೇವ್ರು ಇದ್ದಾರೆ. ಆದರೆ ದೇವ್ರ ಹೆಸರಲ್ಲಿ ಹೇಳ್ಕೊಂಡು ಮೋಸ ಮಾಡ್ತಾರಲ್ಲ ಅಂಥವ್ರು ನನಗೆ ಅಷ್ಟಿಷ್ಟ ಆಗಲ್ಲ. ದೇವ್ರು ಬರುತ್ತೆ ಅಂತ ಹೇಳ್ತಾರೆ, ನಾನು ಇದ್ರ ಬಗ್ಗೆ ಏನು ಮಾತಾಡಲ್ಲ. ಅದು ನಿಜನ ಅಸಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದೊಂದ್ಸಲ ಡೌಟು, ನಿಜನಾ ಇಲ್ವಾ ಇದೇ ಕನ್ಫ್ಯೂಷನಲ್ಲೇ ಇರ್ತೀನಿ. ಆದರೂ ಯಾಕೆ ದೇವ್ರನ್ನೇ ನಾನು ಪರೀಕ್ಷೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ನಾನೇ ಇಲ್ಲ, ದೇವ್ರು ಇದ್ದಾರೆ, ಏನೋ ಇರಬಹುದೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ದೇವ್ರ ಮೇಲೆ ಭಕ್ತಿ ಜಾಸ್ತಿ ನನಗೆ. ಆದರೆ ಈ ಥರ ಕೆಲವೊಂದು ಜನಗಳೇನು ಮಾಡ್ತಾರೆ, ದೇವ್ರ ಹೆಸರಲ್ಲಿ ಮುಗ್ಧ ಮನಸ್ಸುಗಳನ್ನು ಒಂದು ಏನು ಹೇಳ್ಬೋದು, ಎಮೋಷನಲಿ ಕನೆಕ್ಟ್ ಆಗುವಂಥ ಜನಗಳನ್ನ ಬೇಗ ಮೋಸ ಮಾಡ್ತಾರೆ. ಸೊ ಮತ್ತೆ ಯಾವ ಥರದವ್ರನ್ನ ಯೂಸ್ ಮಾಡ್ಕೊಳ್ತಾರೆ ಅಂದರೆ, ತುಂಬ ಕಷ್ಟದಲ್ಲಿ ಇರೋರನ್ನ, ಇನ್ನೋಸೆಂಟ್ ಇರೋವಂಥವ್ರನ್ನ, ಏನಾದರೂ ಬೇಜಾರಲ್ಲಿ ಇರೋ ಅಂಥವ್ರನ್ನ, ಸಿಂಗಲ್ಲಾಗಿ ಇರೋ ಅಂಥವ್ರು, ಅಥವಾ ಹೆಣ್ಮಕ್ಳು, ಈ ಥರದವ್ರನ್ನ ಬೇಗ ಟಾರ್ಗೆಟ್ ಮಾಡ್ತಾರೆ. ಗಂಡ್ಮಕ್ಳನ್ನಷ್ಟು ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರು ಮೋಸ ಹೋಗಲ್ಲ. ಸ್ವಲ್ಪ ಮೋಸ ಹೋಗೋದು ಹೆಣ್ಮಕ್ಳು ಅಂತಲೇ ಹೇಳ್ಬೋದು. ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ, ಕೊರವಂಜಿ ಹೇಳೋ ಅಂಥವ್ರು ಬಂದರು. ನಾನು ಜ್ಯೋತಿಷ್ಯ ಹೇಳೋರು ಅಂದರೆ ಸ್ವಲ್ಪ ದೂರನೇ ಇರ್ತೀನಿ, ಯಾಕೆ ಬೇಕಂತ. ಆದರೆ ನನಗೇನಂದರೆ ಒಂದು ಕ್ಯೂರಿಯಾಸಿಟಿ ಇತ್ತು. ಅವರು ಏನೋ ಫಸ್ಟ್ ಹೇಳಿದ್ರು, ಕೈ ನೋಡಿ ಏನೋ ನಿಮ್ಮ ಕೈ ಏನು ಕೊಡಬೇಡಿ, ಹಾಗೆ ಫೇಸ್ ನೋಡ್ಕೊಂಡು ಹೇಳ್ತೀನಿ ಅಂತ. ನನಗೆ ಏನಂದರೆ ಇನ್ನೂ ಒಂಥರ ಕ್ಯೂರಿಯಾಸಿಟಿ, ಏನೇನು ಹೇಳ್ಬೋದು ಇವರು ಅನ್ನೋ ಒಂದು ಕ್ಯೂರಿಯಾಸಿಟಿ. ಅವ್ರು ಹೇಳಿದ್ರು, ನಾನು ಹೇಳೋದು ನಿಜ ಆದರೆ ಅಮೌಂಟ್ ಕೊಡಿ, ಇಲ್ಲಾಂದರೆ ಬೇಡ ಅಂತ. ಸರಿ, ಓಕೆ, ಜಸ್ಟ್ 50 ರೂಪೀಸ್ ಅಷ್ಟೇ ಅಲ್ವಾ, ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಓಕೆ ಅಂತ ಹೇಳಿದೆ ನಾನು. ಅವರು ಫಸ್ಟು ಕವಡೆ ಬಿಡೋಕ್ಕೆ ಹೇಳಿದ್ರು. ಕವಡೆ ಬಿಟ್ಟೆ, 5 ಏನೋ ಬಂತು. 3 ಸಲನೂ ಕೂಡ 5 ಮತ್ತು 7 ಏನೋ ಬಂತು ಅನ್ಸುತ್ತೆ. ಸರಿ ಅಂದ್ಬಿಟ್ಟು ಅವರು ಶಾಸ್ತ್ರ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಮಾಮೂಲಿ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಅಲ್ವಾ, ಯಾರಿಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ. ನನಗೆ ಎಲ್ಲಿ ಏನೋ ಒಂದು ಹೋಪ್ ಏನಂದರೆ, ನಾನು ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಿರೋದ್ರಿಂದ ಅದರಲ್ಲೂ ನನಗೆ ಅವರು ಏನು ಹೇಳಿ ನನಗೆ ಜಾಸ್ತಿ ಅವರು ಒಪ್ಸಿದ್ರು ಅಂತಂದರೆ, ಇವತ್ತು ಶುಕ್ರವಾರ ಮತ್ತು ತಾಯಿ ಎಲ್ಲಮ್ಮ ದೇವ್ರದ್ದು ಒಂದು ವಿಗ್ರಹ ತೋರಿಸಿದ್ರು. ನನಗೆ ಅದೆಲ್ಲ ನೋಡಿ ಏನೋ ಒಂಥರ ಏನೋ ಒಳ್ಳೇದಾಗುತ್ತೇನೋ, ದೇವರು ಯಾರ್ದೋ ಮೂಲಕ ಏನೋ ಒಳ್ಳೇದು ಮಾಡ್ಸೋಕ್ಕೋಸ್ಕರ ಏನೋ ಒಂದು ಅವಕಾಶ ಇರ್ಬೋದು, ನಾನು ಯಾಕೆ ತಳ್ಳಬೇಕು ನಾನು. ಸೊ ಜಸ್ಟ್ 50 ರೂಪೀಸ್ ಅಲ್ವಾ, ಎಲ್ಲೋಗಿ ಎಲ್ಲಿ ಬರುತ್ತೆ ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡು ನಾನು ಒಪ್ಕೊಂಡೆ ಅಷ್ಟೇ. ಇಲ್ಲಾಂದರೆ ಒಪ್ಕೊಳ್ತಿರ್ಲಿಲ್ಲ ನಾನು. ಓಕೆ ಅಂದ್ಬಿಟ್ಟು ನಾನು ಫಸ್ಟ್ ಅವ್ರು 50 ರೂಪಾಯಿ ಅಷ್ಟೇ ಕೇಳಿದ್ದು ಅವರು, ಆಯಿತಾ. ಅದಾದಮೇಲೆ ನಿಮಗೆ ಜಾಸ್ತಿ ದೃಷ್ಟಿ ಆಗಿದೆ, ನಿಮ್ಮ ಹಸ್ಬೆಂಡ್ಗೆ ಆಗಲಿ, ನಿಮಗೆ ಆಗಲಿ, ಮತ್ತು ಅಂಗಡಿ ವ್ಯಾಪಾರದಲ್ಲೇ ಆಗಲಿ, ಮತ್ತು ನೀವು ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾರೋ ದೃಷ್ಟಿ ತೆಗ್ದು ಹಾಕಿರೋದನ್ನ ದಾಟ್ಕೊಂಡು ಬಂದಿದ್ದೀರಾ, ಅದಕ್ಕೆ ಅದು ದೃಷ್ಟಿ ನಿಮ್ಮ ಮೇಲೆ ಬಂದಿದೆ. ಹೇಗೆ ಕೆಲವೊಂದು ಹೇಳಿದ್ರು. ಓಕೆ, ಕೆಲವೊಂದು ನಾನು ಗೊತ್ತಲ್ವ, ನಾರ್ಮಲ್ಲಾಗಿ ಜನಗಳನ್ನ ಯಾವ್ಯಾವ ಥರ ಹೇಳ್ತಾರೆ ಅಂತ ಒಂದು ಕಾಮನ್ ಆಗಿ ಗೊತ್ತಿತ್ತಲ್ವ, ಜಸ್ಟ್ ಕೇಳಿಸ್ಕೊತಾನೆ ಇದೆ, ಓಕೆ 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 ಅಂತ. ಏನೋ ಒಳ್ಳೇದಾಗ್ಬೋದು, ಏನೋ ಹೇಳ್ತಾರೇನೋ ಅನ್ನೋ ಭರವಸೆ. ಸರಿ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಅಂತಂದರೆ, ನಿಮಗೆ ದೃಷ್ಟಿಯಾಗಿದೆ, ಅದಕ್ಕೋಸ್ಕರ ಈ ಥರ ನಿಮಗೆ ಕೈ ದುಡ್ಡು ನಿಲ್ತಾ ಇಲ್ಲ ಅಥವಾ ಲಕ್ಷ್ಮಿ ನಿಲ್ತಾ ಇಲ್ಲ, ನಿಮ್ಮ ಹಸ್ಬೆಂಡ್ ಕೆಲಸದಲ್ಲೂ ಈ ಥರ ಪ್ರಾಬ್ಲಮ್ ಆಗಿದೆ. ಸೊ ನಾನು ಕೇಳಿದ್ದು ಉದ್ಯೋಗದ ಬಗ್ಗೆ ಕೇಳಿದ್ದು, ನನಗೆ ಆಗಲಿ ಹಸ್ಬೆಂಡ್ಗೆ ಆಗಲಿ. ಯಾಕೆಂದರೆ ಪಾಪ ಅವರು 14 ವರ್ಷ ಒಂದೇ ಕಂಪ್ನಿಲಿ ಕೆಲಸ ಮಾಡಿದವ್ರಿಗೆ ಪ್ರಾಬ್ಲಮ್ ಆಯ್ತಲ್ಲ. ಸೊ ಪಾಪ ಅದಕ್ಕೋಸ್ಕರನೇ ನನ್ನ ಉದ್ಯೋಗದ ಬಗ್ಗೆ ಫಸ್ಟ್ ಕೇಳ್ಕೊಂಡೆ ನಾನು. ಸರಿ, ಉದ್ಯೋಗ ಆಗುತ್ತೆ, ಒಂದು ದೃಷ್ಟಿ ತೆಗೆಯೋದು ಒಂದು ಮಾಡಿಕೊಡ್ತೀನಿ, ಮಾಡಿಸ್ಕೊಳ್ಳಿದ್ರು. ನನಗೇನೋ ಓಕೆ, ಎಷ್ಟು ಅಮೌಂಟ್ ಅಂತ ಕೇಳಿದೆ. ಸ್ಟಾರ್ಟಿಂಗೇ ಅವರು ಒಂದು 2,000 ಆಗುತ್ತೆ ಅಂದರು. ಅಮ್ಮ ತಾಯಿ, ಏನು ಬೇಡ, ನನ್ನ ಹತ್ರ ಇವಾಗ ಅಷ್ಟೊಂದು ಅಮೌಂಟ್ ಇಲ್ಲ, ಸರಿ ಹೋಗಿ ನೀವು, ಪರವಾಗಿಲ್ಲ ಅಂತಂದೆ. ಸರಿ, ಓಕೆ, ಅಮೌಂಟ್ ಇಲ್ಲ ಅಂತ ಅಂತೀಯ, ಓಕೆ, ನನಗೆ ಅಮೌಂಟೇ ಕೊಡಬೇಡ ನೀನು, ನಿನಗೆ ಒಳ್ಳೇದಾದ್ಮೇಲೆ ಕೊಡಿವಂತೆ ಅಂದ್ಬಿಟ್ಟು ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಚೀಟಿ ಕೇಳಿದ್ರು. ಅಂದರೆ ವೈಟ್ ಹಾಳೆ ಮತ್ತು ಒಂದು ಗ್ಲಾಸ್ ನೀರು ಕೇಳಿದ್ರು. ಅದರಲ್ಲಿ ನಿನ್ನ ಹೆಸರು ಮತ್ತು ನಿನ್ನ ಹಸ್ಬೆಂಡ್ ಹೆಸರು ಬರೆದ್ಬಿಟ್ಟು, ಅದರಲ್ಲಿ ನಿನ್ಗೆ ಏನೇನು ಕೋರಿಕೆ ಇದೆ ಅದನ್ನೆಲ್ಲ ಒಂದು ಶೀಟಲ್ಲಿ ಬರೀ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಒಂದು ಶೀಟಲ್ಲಿ ನಾನು ಎಲ್ಲ ಬರೆದಿದ್ದಾದ್ಮೇಲೆ ಈ ಶೀಟ್ಗೆ ಒಂದೆರಡು ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ಮಡ್ಚ್ಬಿಟ್ಟು ನಿನ್ನ ಕೈಲಿ ಇಟ್ಕೊಂಡಿರು, ನಾನು ಹೋಗ್ತೀನಲ್ಲ, ಹೋದ್ಮೇಲೆ ಅದನ್ನು ತೆಗೆದು ಎತ್ತಿಡ್ಕೊ,
ಇದರಿಂದ ಏನಾಗುತ್ತೆ, ನಿನಗೆ ಲಕ್ಷ್ಮಿ ಉಳಿಯುತ್ತೆ ಮತ್ತು ದೃಷ್ಟಿದೋಷ ಹೋಗುತ್ತೆ ಅಂದರು. ನನಗೆ ಅವ್ರ ಹತ್ರ ಹೇಳಿದೆ, ಅಮೌಂಟ್ ಇಲ್ಲ ಅಂತಲೇ ಹೇಳಿದೆ, ಯಾಕೆ ಬೇಕಂತ. ಸರಿ ಅಂದ್ಬಿಟ್ಟು ಹಸ್ಬೆಂಡ್ ಒಂದು 2000 ಅಮೌಂಟ್ ಇಟ್ಟಿದ್ರು. ನಾನೇನು ಮಾಡಿದೆ, ಒಂದು 500 ಅವ್ರು ಚೇಂಜ್ ಇಕ್ಬೇಡಮ್ಮ, ಚೇಂಜ್ ಇಕ್ಕಿದ್ರೆ ಅದು ಸರಿ ಹೋಗಲ್ಲ, ಅಟ್ಲೀಸ್ಟ್ ಒಂದು 500 ಆದರೂ ಇಡು ಅಂದರು. ನಾನು ವಾಪಸ್ ತಾನೇ ತಕ್ಕೊಳೋದಲ್ವಾ ಅಂದ್ಬಿಟ್ಟು 500 ಇಟ್ಬಿಟ್ಟು ಮಡ್ಚಿ ಕೈಲಿ ಇಟ್ಕೊಂಡೆ. ಸರಿ ಅಂದ್ಬಿಟ್ಟು ಅವರು ಅದನ್ನು ಅವ್ರ ಹತ್ರನೇ ಇಸ್ಕೊಂಡ್ರು. ಅದು ಏನು ಅಂತ ಗೊತ್ತಿಲ್ಲ, ಅವ್ರ ಕೈಲಿ ಇದ್ದಿದ್ದು ಹಸ್ತದ ಥರ ಇತ್ತು. ಅದು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, 2 ಹಸ್ತದ ಥರ ಇತ್ತು, ಅದ್ರೊಳಗಡೆ ಅದನ್ನು ಇಟ್ಕೊಂಡ್ರು. ಅದಾದಮೇಲೆ ನಂದು ಸೈಡ್ ಓಲೆ, ಅದನ್ನ ಸೈಡ್ ಓಲೆನ ಬಿಚ್ಚು ಅಂತಂದ್ರು. ನಾನು ಯಾಕೆ ಸೈಡ್ ಓಲೆ ಬಿಚ್ಚು ಅಂತಿದಾರಲ್ಲ ಅಂದ್ಬಿಟ್ಟು ಅದನ್ನು ಯಾರಿಗೂ ಕಾಣಿಸ್ಬಾರ್ದು ಆ ಥರ ಬಿಚ್ಚಬೇಕು ಅಂದ್ರೆ ಸರಿ ಅಂದ್ಬಿಟ್ಟು ನಾನು ಅಲ್ಲೇ ಅಂಗಡಿಲಿ ಕೂತ್ಕೊಂಡು ಓಕೆ ಅಂದರೆ ಅವ್ರು ಏನು ಹೇಳಿದ್ರಂದ್ರೆ ಅದನ್ನು ಏನು ಕೊಡಬೇಡ, ಜಸ್ಟ್ ಇಲ್ಲಿ ಇದನ್ನ ಮಾಡಿ ನಿವಾಳಿಸಿ, ದೃಷ್ಟಿದೋಷ ಥರ ನಿವಾಳಿಸಿ ಕೊಡ್ತೀನಿ, ಮತ್ತೆ ಹಾಕು, ದೃಷ್ಟಿ ಹೋಗುತ್ತೆ ಇದ್ರು. ಸರಿ ಹಿಂದೆ ಅಷ್ಟೊತ್ತಿಗೆ ಹಸ್ಬೆಂಡ್ ಕಾಲ್ ಮಾಡಿದ್ರು. ಅಂದರೆ ನನ್ನ ಹಸ್ಬೆಂಡಿಗೆ ಗೊತ್ತಾಗಿದ್ರೆ ಇದಕ್ಕೆಲ್ಲ ಅವಕಾಶ ಕೊಡ್ತಿರ್ಲಿಲ್ಲ. ಅವ್ರೇನಂತಾರೆ, ನನ್ನ ಹಸ್ಬೆಂಡ್ ಹತ್ರ ಮಾತಾಡಬೇಕಾದ್ರೆ ಬೇರೆಯವ್ರಿಗೆ ಹೇಳ್ಬಾರ್ದು, ದೃಷ್ಟಿದೋಷ ಆಗಿ ಮಾಡಬೇಕಾದ್ರೆ ಅದು ಕಂಪ್ಲೀಟ್ ಆಗಲ್ಲ, ಅದನ್ನು ಒಂದು ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಏನು ಹೇಳೋಕೆ ಹೋಗಲಿಲ್ಲ, ಕಾಲ್ ಕಟ್ ಮಾಡಿದೆ, ಆಮೇಲೆ ಮಾಡ್ತೀನಿ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಅದು ಓಲೆನ ಬಿಚ್ಬಿಟ್ಟು ಕೊಟ್ಟೆ ನಾನು, ಸೈಡ್ ಓಲೆನ. ಅದನ್ನು ಕೂಡ ಒಂದು ಚಿಕ್ಕದಾಗಿ ಕವರಲ್ಲಿ ಕಟ್ಬಿಟ್ಟು ಎರಡನ್ನೂ ಒಂದೇ ಕಡೆ ಇಟ್ಬಿಟ್ಟು ಒಂದು ಗ್ಲಾಸ್ ನೀರು ಇಸ್ಕೊಂಡಿದ್ರು. ಆ ನೀರು ಇಸ್ಕೊಂಡು ನನ್ನ ಕಾಲನ್ನ ಅದರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಮಾಮೂಲಿ ನಿವಾಳಿಸ್ಬಿಟ್ಟು ಅದನ್ನು ಅದರೊಳಗಡೆ 2 ಹಸ್ತದ ಥರ ಇತ್ತು, ಈ ಥರ ಹಸ್ತದ ಥರ ಇತ್ತು, ಹಸ್ತದೊಳಗಡೆ ಇಟ್ಬಿಟ್ಟು ನಿವಾಳಿಸಿದ್ರು. ನಿವಾಳಿಸಿದಾದ್ಮೇಲೆ ಅವ್ರ ಭಾಷೆಯಲ್ಲಿ ಏನೇನೋ ಹೇಳಿದ್ರು, ಅಂದರೆ ದೋಷ ಹೋಯ್ತು ಅಂತ ಹೇಳು, ಲಕ್ಷ್ಮಿ ಬಾ ಅಂತ ಹೇಳಿ ಎಲ್ಲ ಓಕೆ. ಆಮೇಲೆ ಏನಂತ ಹೇಳಿದ್ರು, ಆ ಅಮೌಂಟಲ್ಲಿ ನಿನಗೆ ದೃಷ್ಟಿದೋಷ ಹೋಗೋ ರೀತಿ ನೀವು ಮಾಡೋಕ್ಕಾಗಲ್ಲ, ನಾವೇ ಇದು ದೇವಸ್ಥಾನದಲ್ಲಿ ಮಾಡ್ತೀವಿ, ಅಂದರೆ ತಡೆ ಹೊಡೆಯೋದಂತಾರಲ್ಲ ಆ ಟೈಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಎರಡನ್ನೂ ಎತ್ತಿಟ್ಕೊತಿದ್ದಾರೆ. ನನಗೆ ಭಯ ಆಗ್ತಿದೆ, ಇದೇನಿದು ನೀನೇ ವಾಪಸ್ ತಕ್ಕೊ ಅಂತ ಹೇಳ್ಬಿಟ್ಟು, ಇದೇನು ಕಿವಿ ಓಲೆನೂ ತೊಗೊತಿದ್ದಾರೆ, 500 ರುಪೀಸ್ ತೊಗೊಳ್ತಿದ್ದಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಅವಾಗ ರ್ಯಾಶ್ ಆದೆ. ನಾನು ಅಲ್ಲ, ನೀವು ಏನಂತ ಹೇಳಿದ್ದು, ಅದು 500 ನಿಮಗೆ ಕೊಡ್ತೀನಿ ವಾಪಸ್ ಅಂತ ಹೇಳಿದ್ರಿ, ಮತ್ತು ಓಲೆನೂ ನೀನೇ ವಾಪಸ್ ತಗೋ ಅಂತ ಹೇಳಿದ್ದೆ, ಇದೇನು ಈ ಥರ ಮಾಡ್ತಾ ಇದ್ದೀರಲ್ಲ ಅಂತ. ಆಮೇಲೆ ಅವರು ಹೆಂಗೆ ಅಂದ್ಬಿಟ್ರು ಗೊತ್ತಾ, ಅವರು ಏನಮ್ಮ ನೀನು ದುಡ್ಡು ಅಂತ ಸಾಯ್ತಾ ಇದೆಯಾ ನೀನು, ಇಷ್ಟಕ್ಕೇನೆ ನಿನಗೆ ಅವು ಕಿವೆ ಓಲೆ ನಿನಗೆ ಬರ್ತಾ ಇಲ್ಲ ನಿನಗೆ ಅಂತಂದ್ರು. ನನಗೆ ಅದು ಓಲೆ ಏನಂದರೆ ಎಮೋಷನಲ್ ಕನೆಕ್ಟ್ ಅಂದರೆ, ನಮ್ಮಮ್ಮ ಮತ್ತು ನನ್ನ ತಮ್ಮ ಈ ಸಲ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು ಅದು ಸೈಡ್ ಓಲೆ, 2000 ರೂಪಾಯಿ ಸೈಡ್ ಓಲೆ. 2000 ರೂಪಾಯಿ ಸೈಡ್ ಓಲೆ ತೊಗೊಂಡು ಹೋಗ್ತಿದಾರಲ್ಲ, ನನಗೆ ಎಷ್ಟು ಬೇಜಾರಾಯ್ತು. ಆಮೇಲೆ ನನ್ನ ನಿಜ ಬೇಜಾರಾಗಿ ಕೋಪನ ಅಂದ್ಬಿಟ್ಟು, ಬೇಡ ನಿನ್ನ ದೃಷ್ಟಿ ದೋಷ ತೆಗಿಯೋದು ಬೇಡ, ಏನು ಬೇಡ, ನನಗೆ ಓಲೆ ಅಮೌಂಟ್ ಕೊಟ್ಬಿಟ್ಟು ಎದ್ದೋಗು ನೀನು ಅಂತಂದೆ. ಸರಿ ಅಂದ್ಬಿಟ್ಟು ಅವರು ಹೋಗ್ಲಿ ನೀನು ಎಲ್ಲ ಚೆನ್ನಾಗಾದ್ಮೇಲೆ ಬೇಕಾದ್ರೆ ನಾನು ಬಂದಾಗ ಕೊಡು, ಚೆನ್ನಾಗಾಗುತ್ತೆ, ಸಂಜೆ ವರ್ಷಕ್ಕೆ ನಿಮ್ಗೆ ಅಮೌಂಟ್ ವಾಪಸ್ ಬಂದುಬಿಡುತ್ತೆ, ಅದು ಇದು ಅಂತ ಹೇಳಿದ್ರು. ನಾನಂತೂ ಕನ್ವಿನ್ಸ್ ಆಗಲೇ ಇಲ್ಲ, ನನಗೆ ಓಲೆ ಕೊಡೋಕೆ ನಿಜವಾಗ್ಲೂ ಇಷ್ಟನೇ ಇರಲಿಲ್ಲ. ಓಲೆನ ನಾನು ವಾಪಸ್ ಇಸ್ಕೊಂಡ್ಬಿಟ್ಟೆ. ಆಮೇಲೆ 500 ಅಷ್ಟೇ ನಾನು ಇಲ್ಲ ಆಗೋದೇ ಇಲ್ಲ ಅದು ಇದೊಂದಿದ್ದಕ್ಕೆ ಅವರು ಕಾಲೆಲ್ಲ ತೊಳೆದಿದ್ದೀನಿ ಅಂತ ಏನೇನೋ ಹೇಳಿದ್ರ. ಸರಿ ಅಂದ್ಬಿಟ್ಟು ನಾನು ಅಷ್ಟೊಂದು ಆಗೋದೇ ಇಲ್ಲ ಅಂದಿದ್ದಕ್ಕೆ ಅವ್ರ ಹತ್ರ ಇದ್ದಿದ್ದೆ 200 ನನಗೆ ವಾಪಸ್ ಕೊಟ್ಟರು. ಇನ್ನು 300 ಅವ್ರ ಮೇಲೆ ಉಳ್ಕೊಂತು. ನಾನು ಬಿಡು ಹೋಗ್ಲಿ ಅಂತ ಕಾಲು ತೊಳೆದಿದ್ದಾರೆ, ದೃಷ್ಟಿದೋಷ ನಿವಾರಣೆ ಆಗಲಿಂದ ಅಷ್ಟೊಂದು ಮಾಡಿದ್ದಾರೆ ಅಂತ ಹಾಳಾಗಿ ಹೋಗ್ಲಿ ಅಂದ್ಬಿಟ್ಟು ಬಿಟ್ಟೆ. ನಿಜ ಹೇಳ್ತೀನಿ, ಬ್ಯಾಡ್ ಎಕ್ಸ್ಪೀರಿಯನ್ಸ್. ಈ ಥರ ಹಳ್ಳಿಗಳ ಕಡೆ ಜಾಸ್ತಿ ಬರ್ತಾನೆ ಇರ್ತಾರೆ, ಕೊರವಂಜಿ ಹೇಳ್ತೀನಿ ಅಂತ, ಶಾಸ್ತ್ರ ಹೇಳ್ತೀನಿ ಅಂತ ನಂಬಕ್ಕೆ ಹೋಗಬೇಡಿ. ನಾನು ಚೂರು ಯಾಮಾರಿದ್ದಿದ್ರೆ 2000 ರೂಪಾಯಿ ಕಿವಿ ಓಲೆ, ಅವ್ರು ಹೇಳಿದ್ದು ಶೀಟ್ ಒಳಗಡೆ 2000 ಇಕ್ಕ್ರಿ ಅಂತ. ಅದು 2000 ಇಕ್ಕಿದೆ 4000, ಸ್ಟಾರ್ಟಿಂಗ್ 100, ನಿಯರ್ಲಿ ಒಂದು 4,000 ರಿಂದ 4,500 ರೂಪಾಯಿ ಕಳ್ಕೊಳ್ತಿದ್ದೆ. ಒಂದು ಸ್ವಲ್ಪ ಯಾಮಾರಿದ್ದಿದ್ರೆ, ಎಮೋಷನಲ್ ಕನೆಕ್ಟ್ ಆಗಿದ್ದಿದ್ರೆ. ಸೊ ಆದರೂ ಕೂಡ ಒಂದು 300 ಅಂತೂ ಹೋಯ್ತು. ಹಾಗಾಗಿ ಈ ಥರ ಜನಗಳು ನಂಬಕ್ಕೆ ಹೋಗಬೇಡಿ. ಇನ್ನೊಂದು ಎಕ್ಸ್ಪೀರಿಯೆನ್ಸು, ನಾನು ಇದೇ ಥರ ಒಂದು ದೇವಸ್ಥಾನಕ್ಕೆ ಹೋದಾಗ, ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಇದೇ ಥರನೇ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅಂದರೆ ನಿಮ್ಮಲ್ಲಿರೋ ಅಂಥ ಕೆಲವೊಂದು ವಸ್ತುಗಳನ್ನು ಅವ್ರು ಕೇಳ್ತಾರೆ, ಹಳೆ ವಸ್ತು ಆಗ್ಬೋದು ಅಥವಾ ಏನೋ ಕೇಳ್ತಾರೆ, ಅದನ್ನು ಕೊಡಲಿಲ್ಲ ಅಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಅದಾದಮೇಲೆ ಬಂದು ಅವರೇ ಕೊಡ್ತಾರೆ ಅನ್ನೋ ಥರ ದೇವಸ್ಥಾನದ್ದು. ಬೇಕಿದ್ರೆ ನಾನು ಕೇಳಿದ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅವರು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ನನಗೇನು ಕೇಳಿದ್ರು ಅಂದರೆ, ನನ್ನ ಗುಂಡು ಡ್ರಾಪ್ಸ್ ಕೇಳಿದ್ರು. ನಿಜ ಹೇಳ್ತೀನಿ, ಆವತ್ತಿಂದ ದೇವಸ್ಥಾನಕ್ಕೆ ಹೋಗೋದೇ ಬಿಟ್ಬಿಟ್ಟೆ. ಇಲ್ಲಪ್ಪ ನಾನಂತ ಯಾವುದೇ ಕಾರಣಕ್ಕೂ ಗುಂಡು ಡ್ರಾಪ್ಸ್ ಕೊಡೋದಿಲ್ಲ ನಾನು. ಚಿನ್ನದ್ದು, ಇವಾಗ ಚಿನ್ನದ ಐಟಮ್ಸ್ ತಗೊಳಕ್ಕಾಗುತ್ತೆ, ಏನೇ ದೇವ್ರು ಇರಬಹುದು, ಇಲ್ಲ ಅಂತ ಹೇಳಲ್ಲ, ಆದರೆ ದೇವ್ರ ಹೆಸರಲ್ಲಿ ಈ ಥರ ಜನಗಳು ತುಂಬ ಮೋಸ ಮಾಡ್ತಾ ಇದ್ದಾರೆ. ನಿಜ ಬಲಿಯಾಗೋಕೆ ಹೋಗಬೇಡಿ. ಎಲ್ಲ ಒಂದು ಬಾರನ ದೇವ್ರ ಮೇಲೆ ಹಾಕ್ಬಿಡಿ. ಏನೋ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಪೂಜೆ ಮಾಡಿಸಿ, ಇದೆಲ್ಲ ಓಕೆ, ಒಂದು ಲಿಮಿಟೇಷನ್ವರೆಗೂ ಓಕೆ. ಅದಕ್ಕೂ ಮೀರಿ 5 ನಿಮಿಷದಲ್ಲೇ ಅವರು 4,000 ರೂಪಾಯಿ ಅಮೌಂಟ್ ಮಾಡ್ಕೊಂಡು ಹೋಗ್ತಿರಲ್ಲ. ಎಷ್ಟು ಜನ ಎಷ್ಟು ಕಷ್ಟಪಡ್ತಿದ್ದಾರೆ.
ಒಂದು ದಿನ ಬೆಳಗಿನ ಸಂಜೆವರೆಗೂ ವ್ಯಾಪಾರ ಮಾಡೋದು ಅಥವಾ ಏನೇ ಒಂದು ಕೆಲಸ ಮಾಡಬೇಕು ಅಂತ ಎಷ್ಟು ಕಷ್ಟಪಡ್ತಾರೆ. ಅದೇ ಜನಗಳು ನೋಡಿ ಕೆಲವೊಬ್ರು ಎಷ್ಟು ಈಸಿಯಾಗಿ ಜನಗಳನ್ನ ಯಾಮಾರಿಸಿ ದುಡ್ಡು ಮಾಡ್ತಿದ್ದಾರೆ. ಸೊ ಈ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಹೋಪ್ ಇವತ್ತಿನ ಒಂದು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಖಂಡಿತ ಇನ್ಮೇಲಿಂದ ಈ ದೇವ್ರ ಹೆಸರು ಹೇಳ್ಕೊಂಡು ಮೋಸ ಮಾಡೋ ಜನಗಳಿಂದ ಆದಷ್ಟು ನಾವೇ ದೂರ ಇರಬೇಕು. ಮೋಸ ಮಾಡೋರಂತೂ ಇದ್ದೇ ಇರ್ತಾರೆ, ಮೋಸ ಹೋಗೋರು ನಾವು ಎಚ್ಚೆತ್ಕೊಳ್ಬೇಕು ಅಷ್ಟೇ. ಎಷ್ಟೇ ಎಚ್ಚೆತ್ಕೊಂಡಿದ್ರು ಈ ರೀತಿ ಕೆಲವೊಂದ್ಸಲ ಯಾಮಾರ್ಬಿಡ್ತೀವಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಖಂಡಿತ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅನಿಸುತ್ತೆ. ಈ ವಿಡಿಯೋ ಯಾರೆಲ್ಲ ಕೊನೆವರೆಗೂ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.